ಒಂದು ವಿಡಿಯೋ ಗೇಮ್‌ನಲ್ಲಿ ಗುರು ಅನ್ನೋನು ಸುಧಾಗಿಂತ 30% ಕಡಿಮೆ ಅಂಕ ಗಳಿಸಿದ ಮತ್ತು ಸುಧಾ ಅನ್ನೋನು 1060 ಅಂಕಗಳನ್ನು ಗಳಿಸಿದ. ನಾವೀಗ ಏನ್ ಮಾಡ್ಬೇಕು ಅಂದ್ರೆ, ಗುರು ಅನ್ನೋನು ಎಷ್ಟು ಅಂಕ ಗಳಿಸಿದ ಅಂತ ನಾವೀಗ ಕಂಡುಹಿಡಿಬೇಕು. ಸೊ ಒಂದ್ ನಿಮಿಷ ವಿಡಿಯೋ ಪಾಸ್ ಮಾಡಿ ಉತ್ತರ ಏನಿರ್ಬೋದು ಅಂತ ನೀವು ಯೋಚನೆ ಮಾಡಿ. ಈ ಪ್ರಶ್ನೆನ ಸಾಲ್ವ್ ಮಾಡೋದಕ್ಕೆ ಹಲವಾರು ಮಾರ್ಗಗಳಿದಾವೆ. ಅದ್ರಲ್ಲಿ ಒಂದು ಮಾರ್ಗ ಏನಂತ ಹೇಳಿದ್ರೆ, ಸುಧಾ ಗಳಿಸಿರ್ತಕ್ಕಂಥ ಅಂಕನ ಮೊದಲು ಬರ್ಕೋತೀನಿ. ಸುಧಾ ಎಷ್ಟು ಗಳಿಸಿದಾನೆ? 1060. ಮತ್ತೆ ಗುರು ಅನ್ನೋನು ಸುಧಾಗಿಂತ 30% ಕಡಿಮೆ ಅಂಕ. ಕಡಿಮೆ ಅಂತ ಹೇಳಿದ ತಕ್ಷಣ ನಾವು ಯಾವ ಚಿಹ್ನೆನ ಯೂಸ್ ಮಾಡ್ತೀವಿ? ವ್ಯವಕಲನ ಚಿಹ್ನೆನ ಯೂಸ್ ಮಾಡ್ತೀವಿ. ಎಷ್ಟು ಪರ್ಸೆಂಟು? 30%. ಸೊ 30%ನ ನಾವು 0.30 ಅಂತ ಬರಿಬೋದು. ಇದು ನಮಗೆ ಗೊತ್ತು. 30%ನ ನಾವು ಈ ರೀತಿ ಸಹ ಬರಿಬೋದು. 30% ಕಡಿಮೆ ಅಂಕ ಯಾವುದಕ್ಕೆ ಕಡಿಮೆ? 1060ಕ್ಕೆ ಕಡಿಮೆ. ಹಾಗಾಗಿ ನಾವು ಈ 1060ನ್ನ 0.30 ಜೊತೆ ಗುಣಿಸಿ ಮತ್ತೆ ಇದ್ರ ಜೊತೆ ವ್ಯವಕಲನ ಮಾಡಿದ್ರೆ ಉತ್ತರ ಅನ್ನೋದು ಸಿಕ್ಕೋಗುತ್ತೆ. ಇಲ್ಲ ಅಂದ್ರೆ ಇನ್ನ ಒಂದು ವಿಧಾನ, ನಾವ್ ಎಲ್ಲಿಂದ ಶುರು ಮಾಡ್ತೀವೋ ಅದನ್ನ 100% ಅಂತ ಅನ್ಕೋಬೇಕು. ಇದರಿಂದ ನಾವು 30% ಕಡಿಮೆ ಅನ್ನುವ ಈ ಹಿಂಟನ್ನ ಇಟ್ಕೊಂಡು ಇಲ್ಲಿ ವ್ಯವಕಲನ ಮಾಡಬೇಕು. ಸುಧಾ ಅನ್ನೋನು 100% ಅಂಕ ಗಳಿಸಿದಾನೆ ಅಂದ್ರೆ ಗುರು ಅನ್ನೋನು 30% ಕಡಿಮೆ ಅಂಕ ಗಳಿಸಿದಾನೆ. ಹಾಗಾಗಿ 100% 30% ಶೇಕಡ ಹೋದ್ರೆ ಉಳಿಯೋದೆಷ್ಟು? 70 ಅಂತ ಸಿಗುತ್ತೆ. ಇಲ್ಲಿ ಈ 70%ನ ನಾವು ಸುಧಾ ಗಳಿಸಿದ ಅಂಕದ ಜೊತೆ ಗುಣಿಸಿದ್ರೆ ನಮ್ಮ ಉತ್ತರ ಅನ್ನೋದು ಸಿಕ್ಕೋಗುತ್ತೆ. ಹೌದಲ್ವಾ? ಯಾಕಂತ ಹೇಳಿದಾಗ ಇಲ್ಲಿ ನಾವು ವ್ಯವಕಲನ ಮಾಡ್ಬಿಟ್ಟಿದೀವಿ. ಉಳಿದಿರ್ತಕ್ಕಂಥ ಈ 70% ಏನಿದೆಯೋ ಇದು ಬಂದು ಗುರುನ ಅಂಕ ಆಗಿರುತ್ತೆ. ಹಾಗಾಗಿ ಇವೆರಡನ್ನ ನಾವೀಗ ಗುಣಾಕಾರ ಮಾಡಬೇಕು. ಈ 70%ನ್ನ ನಾವು ಹೆಂಗ್ ಬರಿಬೋದು? 0.70 ಅಂತ ಬರಿಬೋದು. ಯಾಕಂತ ಹೇಳಿದ್ರೆ ಇಲ್ಲಿ ಗುಣಾಕಾರ ಮಾಡಕ್ಕೆ ಈಸಿ ಆಗ್ಲಿ ಅಂತ ಈ ರೀತಿ ಬರ್ಕೋತೀವಿ. ಈಗ ಇವೆರಡನ್ನು ಗುಣಿಸಿದಾಗ ಉತ್ತರ ಏನಿರ್ಬೋದು? ಸೊ ನೀವೀಗ ಕ್ಯಾಲ್ಕುಲೇಟ್ ಮಾಡಿ ಉತ್ತರನ ಹೇಳಬೇಕು. ಇಲ್ಲಿ ಒಂದು ವಿಚಾರ ಏನಂತ ಹೇಳಿದ್ರೆ 0.7 ಅಂದ್ರೂ ಒಂದೇ, 0.70 ಅಂದ್ರೂ ಒಂದೇ, 70/100 ಅಂದ್ರೂ ಒಂದೇ, ಅಥವಾ 70% ಅಂದ್ರೂ ಒಂದೇ. ಹಾಗಾಗಿ ಇವೆರಡನ್ನ ಗುಣಿಸಿ ಉತ್ತರನ ಹೇಳಬೇಕು. ಉತ್ತರ ಏನಾಗುತ್ತೆ ಇವೆರಡನ್ನ ಗುಣಿಸಿದಾಗ? 742. ಇವೆರಡನ್ನ ಗುಣಿಸಿದಾಗ್ಲೂ 742 ಬರುತ್ತೆ. ಇವೆರಡನ್ನ ಗುಣಿಸಿ ಇದ್ರ ಜೊತೆ ವ್ಯವಕಲನ ಮಾಡಿದ್ರು ಸಹ 742 ಅಂತ ಬರುತ್ತೆ. ಆಕ್ಚುಲಿ 742.0 ಅಂತ ಬರುತ್ತೆ. ಇದನ್ನ ನಾವು 742 ಅಂತ ಹೇಳ್ಬೋದು. ಇಲ್ಲಿ ಗುರು ಗಳಿಸಿರ್ತಕ್ಕಂಥ ಅಂಕ ಎಷ್ಟು? 742. ಸುಧಾ ಗಳಿಸಿರ್ತಕ್ಕಂಥ ಅಂಕ ಎಷ್ಟು? 1060. ಇದು ಗೊತ್ತಾಯ್ತಲ್ವಾ? ಇದೇ ತರ ಇನ್ನೊಂದು ಉದಾಹರಣೆ. ಒಂದ್ ಕಾಡಲ್ಲಿ ಸಿಂಹಕ್ಕಿಂತ 20% ಹೆಚ್ಚು ಹುಲಿಗಳಿದಾವೆ. ಇನ್ನೊಂದ್ಸರಿ ನೋಡಿ, ಒಂದ್ ಕಾಡಲ್ಲಿ ಸಿಂಹಕ್ಕಿಂತ 20% ಹುಲಿ ಹೆಚ್ಚಿದಾವೆ. ಅದೇ ಕಾಡಲ್ಲಿ ಸಿಂಹ ಮತ್ತೆ ಹುಲಿನ ಒಟ್ಟುಗೂಡಿಸಿದಾಗ ಒಟ್ಟು 220 ಹುಲಿ ಮತ್ತು ಸಿಂಹಗಳಿದಾವೆ. ಹಾಗಾದ್ರೆ ನಾವು ಕಾಡಲ್ಲಿ ಎಷ್ಟು ಹುಲಿ ಇದಾವೆ ಅಂತ ಕಂಡುಹಿಡಿಬೇಕು. ಸೊ ಒಂದ್ ನಿಮಿಷ ವಿಡಿಯೋ ಪಾಸ್ ಮಾಡಿ ಹೆಂಗ್ ಮಾಡ್ಬೋದು ಅಂತ ಯೋಚನೆ ಮಾಡಿ. ಇಲ್ಲಿ ಸ್ವಲ್ಪ ನಾವು ಆಲ್ಜಿಬ್ರಾನ ಯೂಸ್ ಮಾಡ್ತೀವಿ. ಈಗ ಏನ್ ಮಾಡೋಣ, ಈ ಪ್ರಶ್ನೆನ ಒಂದು ಈಕ್ವೇಶನ್ ರೂಪದಲ್ಲಿ ಬರ್ಕೊಳ್ಳೋಣ. ಹೆಂಗೆ ಅಂತ ಹೇಳಿದಾಗ ಇಲ್ಲಿ ಕೊಟ್ಟಿರ್ತಕ್ಕಂಥ ಹಿಂಟ್ ಎಷ್ಟು? 220. ಒಟ್ಟು 220 ಹುಲಿ ಮತ್ತು ಸಿಂಹಗಳಿದಾವೆ. ಹಾಗಾಗಿ ಸಿಂಹ ಪ್ಲಸ್ ಹುಲಿ ಸೇರಿದಾಗ ಎಷ್ಟಿದಾವೆ? 220 ಅಂತಿದಾವೆ. ಹೌದಲ್ವಾ? ಈಗ ಇದನ್ನ ನೋಡಿದ್ಮೇಲೆ ಇದು ನಮಗೆ ಯೂಸ್ ಆಗುತ್ತಾ ಇಲ್ವಾ ಅಂತ ಭಯ ಬೀಳ್ಬೇಡಿ. ಇದರಿಂದ ಹುಲಿ ಎಷ್ಟಿದೆ ಅಂತ ಕಂಡಿಡಿದ್ರೆ ಸಿಂಹ ಸಿಗೋಗುತ್ತೆ, ಸಿಂಹ ಎಷ್ಟಿದೆ ಅಂತ ಕಂಡ್ರೆ ಹುಲಿ ಸಿಕ್ಕೋಗುತ್ತೆ ಅಷ್ಟೇ. ಈ ಈಕ್ವೇಶನ್ ನ ಹೊರತುಪಡಿಸಿ ಬೇರೆ ಏನನ ಹಿಂಟ್ ಇದೆಯಾ? ಇನ್ನೊಂದ್ಸರಿ ಕ್ವಶನ್ ಓದಿ. ಸಿಂಹಕ್ಕಿಂತ 20% ಹೆಚ್ಚು ಹುಲಿಗಳಿದಾವೆ. ಹಂಗೆ ಹೇಳಿದಾಗ ಹುಲಿ ಎಷ್ಟಿದೆ? ಹುಲಿ ಬಂದು ಸಿಂಹಕ್ಕಿಂತ 20% ಹೆಚ್ಚಿದೆ. ಇಲ್ಲಿ ನಾನು 20%ನ 0.2 ಅಂತ ಬರ್ದಿದ್ದೀನಿ. 20/100 ಅಂದ್ರೆ 0.2. ಹಾಗಾಗಿ ಇದನ್ನ ಈ ರೀತಿ ಬರ್ಕೊಂಡಿದ್ದೀನಿ. ಈ ಹಿಂಟೇನು? ಹುಲಿಗಳು ಸಿಂಹಕ್ಕಿಂತ 20% ಜಾಸ್ತಿ ಇದಾವೆ. ಈಗ ಇದನ್ನ ನಾವು 1 ಅಂತ ಪರಿಗಣಿಸಿದ್ರೆ ಇಲ್ಲಿ 0.2 ಸಿಂಹ ಇದೆ, ಇಲ್ಲಿ 1 ಸಿಂಹ ಇದೆ. ಈಕ್ವೇಶನ್ ರೂಪದಲ್ಲಿ ನಾವು ಬರ್ದಿದೀವಿ ಅಂತ ಆದ್ರೆ ಇವೆರಡು ಸೇರಿದಾಗ 1.2 ಸಿಂಹ ಅಂತ ಸಿಗುತ್ತೆ. ಹೌದಲ್ವಾ? ಹುಲಿ ಅನ್ನೋದು ಯಾವುದಕ್ಕೆ ಈಕ್ವಲ್ ಆಗಿದೆ? 1.2 ಸಿಂಹಕ್ಕೆ ಈಕ್ವಲ್ ಆಗಿದೆ. ಈಗ ಇಲ್ಲಿರ್ತಕ್ಕಂಥ ಈಕ್ವೇಶನ್ ಅಲ್ಲಿ ಇದನ್ನ ನಾವು ಸಬ್ಸ್ಟಿಟ್ಯೂಟ್ ಮಾಡಬೇಕು. ಹೌದಲ್ವಾ? ಇದನ್ನ ನಾವು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಆನ್ಸರ್ ಈಸಿಯಾಗಿ ಸಿಕ್ಕೋಗುತ್ತೆ. ಈಗ ಸಿಂಹ ಪ್ಲಸ್ 1.2 ಸಿಂಹ ಅನ್ನೋದು 220ಕ್ಕೆ ಈಕ್ವಲ್ ಆಗುತ್ತೆ. ಹಿಂದೆ ಮಾಡ್ದಂಗೆ ಈಗ ಇವೆರಡನ್ನು ನಾವೀಗ ಆಡ್ ಮಾಡಬೇಕು, ಅಂದ್ರೆ ಸಂಕಲನ ಮಾಡಬೇಕು. ಮಾಡಿದಾಗ ಎಷ್ಟು ಬರುತ್ತೆ? 2.2 ಸಿಂಹ ಅನ್ನೋದು
220ಕ್ಕೆ ಈಕ್ವಲ್ ಆಗ್ತಿದೆ. ಈಗ ನಾವೇನ್ ಕಂಡುಹಿಡಿಬೇಕು? ಈ ಈಕ್ವೇಷನ್ ಇಂದ ನಾವು ಸಿಂಹ ಎಷ್ಟಿದೆ ಅಂತ ಕಂಡುಹಿಡಿದ್ರೆ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಹುಲಿ ಎಷ್ಟಿದೆ ಅಂತ ಸಿಕ್ಕೋಗುತ್ತೆ, ಹೌದಲ್ವಾ? ಈಗ ನಾವು ಇದನ್ನ ಮಾಡೋದಕ್ಕೆ ಎಡಬದಿಯಲ್ಲಿರ್ತಕ್ಕಂಥ 2.2 ಡಿಲೀಟ್ ಮಾಡೋ ತರ ಮಾಡಬೇಕು. ಏನ್ ಮಾಡ್ಬೋದು? ಇಲ್ಲಿ ಭಾಗಾಕಾರ ಮಾಡ್ಬೋದು. ಸಂಖ್ಯೆ 2.2ನ್ನ ಎರಡೂ ಕಡೆ ನಾವು ಈಕ್ವೇಷನ್ ಬ್ಯಾಲೆನ್ಸ್ ಆಗೋ ತರ ಭಾಗಾಕಾರ ಮಾಡ್ತೀವಿ. ಇಲ್ಲಿಂದ 2.2 2.2 ಅಂಶ ಮತ್ತೆ ಛೇದದಲ್ಲಿರೋದು ಕ್ಯಾನ್ಸಲ್ ಆಗುತ್ತೆ. ಅದೇ ಈ ಕಡೆ ಅಂತ ಬಂದಾಗ 2.2 ಒಂದ್ಲ 2.2 ನೂರ್ಲ ಅಂತ ಆಗುತ್ತೆ. ಅಂದ್ರೆ 2.2 ಇಂಟು 100 ಅನ್ನೋದು 220ಕ್ಕೆ ಸಮ. ಸೊ ಸಿಂಹ ಅನ್ನೋದು 100ಕ್ಕೆ ಈಕ್ವಲ್ ಆಗಿದೆ. ನೋಡಿ ಮಕ್ಳ, ಕಾಡಲ್ಲಿ ಸಿಂಹ ಎಷ್ಟಿದೆ? 100 ಸಿಂಹ ಇದಾವೆ. ಹಾಗಾದ್ರೆ ಹುಲಿ ಎಷ್ಟಿರ್ಬೋದು? ನೋಡಿದ ತಕ್ಷಣ ನೀವ್ ಹೇಳ್ತೀರಾ ಒಟ್ಟು 220 ಅಂದ್ರೆ 120 ಹುಲಿ ಇದೆ ಅಂತ. ನಾವು ಆದ್ರೂ ಒಂದ್ಸರಿ ಚೆಕ್ ಮಾಡೋಣ. ಇಲ್ಲಿರ್ತಕ್ಕಂಥ ಈಕ್ವೇಶನ್ ನಲ್ಲಿ 1.2 ಇಂಟು ಸಿಂಹ ಇರೋ ಜಾಗದಲ್ಲಿ ನಾವು 100ನ್ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಹುಲಿ ಅನ್ನೋದು ಏನಾಗುತ್ತೆ? 1.2 ಇಂಟು 100 ಅಂತ ಆಗುತ್ತೆ. ಅದು ಬಂದು 120ಕ್ಕೆ ಸಮ ಆಗುತ್ತೆ. ಹಾಗಾಗಿ ಕಾಡಿನಲ್ಲಿ ಎಷ್ಟು ಹುಲಿಗಳಿದಾವೆ? 120 ಹುಲಿಗಳಿದಾವೆ. ಅದೇ ಕಾಡಲ್ಲಿ ಎಷ್ಟು ಸಿಂಹಗಳಿದಾವೆ? 100 ಸಿಂಹಗಳಿದಾವೆ. ಒಟ್ಟು 220 ಹುಲಿ ಮತ್ತು ಸಿಂಹಗಳಿದ್ವು, ಹೌದಲ್ವಾ? ಇದೇ ತರ ಇನ್ನೊಂದೇ ಒಂದು ಉದಾಹರಣೆ ನೋಡೋಣ. ಈ ವರ್ಷ ಶಾಲೆಯ ಮೊದಲ ದಿನದಂದು ಕಾವ್ಯ 165 ಸೆಂಟಿಮೀಟರ್ ಎತ್ತರವಿದ್ದಳು. ಅದು ಕಳೆದ ವರ್ಷ ಶಾಲೆಯ ಮೊದಲ ದಿನಕ್ಕಿಂತ 10% ಎತ್ತರವಾಗಿತ್ತು. ಹಂಗಂತ ಹೇಳಿದಾಗ ಹೋದ್ ವರ್ಷ ಕಾವ್ಯ ಎಷ್ಟೆತ್ತರ ಇದ್ಲು ಅಂತ ಗೊತ್ತಿಲ್ಲ. ಈ ವರ್ಷ ಕಳೆದ ವರ್ಷದ ಎತ್ತರಕ್ಕೆ ಹೋಲಿಸ್ಕೊಂಡಾಗ 10% ಎತ್ತರ ಜಾಸ್ತಿ ಆಗಿದ್ದಾಳೆ. ಎಷ್ಟು ಅಂದ್ರೆ ಟೋಟಲ್ ಆಗಿ 165 ಸೆಂಟಿಮೀಟರ್ ಇದ್ದಾಳೆ. ಹಾಗಾದ್ರೆ ನಾವೇನ್ ಕಂಡುಹಿಡಿಬೇಕು ಅಂದ್ರೆ ಕಳೆದ ವರ್ಷ ಶಾಲೆಯ ಮೊದಲ ದಿನದಂದು ಕಾವ್ಯ ಎಷ್ಟು ಎತ್ತರವಿದ್ಲು ಅಂತ ಕಂಡುಹಿಡಿಯಬೇಕು. ಹಾಗಾಗಿ ನಾವೊಂದು ವೇರಿಯಬಲ್ ಡಿಫೈನ್ ಮಾಡ್ಕೊಳ್ಳೋಣ, ಎಕ್ಸ್ ಅಂತ. ಈಗ ಈ ಎಕ್ಸ್ ಏನನ್ನ ಪ್ರತಿನಿಧಿಸುತ್ತೆ ಅಂದ್ರೆ ಕಳೆದ ವರ್ಷ ಶಾಲೆಯ ಮೊದಲ ದಿನ ಕಾವ್ಯ ಎಷ್ಟು ಎತ್ತರವಿದ್ಲು ಅಂತ ಪ್ರತಿನಿಧಿಸುತ್ತೆ. ಈ ಎಕ್ಸ್ ನ ಕಂಡುಹಿಡಿದ್ರೆ ನಮ್ಮ ಉತ್ತರ ಸಿಕ್ಕೋಯ್ತು ಅಂತಾನೆ ಲೆಕ್ಕ. ಹಾಗಾಗಿ ನಾವು ಇದನ್ನ ಈಕ್ವೇಶನ್ ರೂಪದಲ್ಲೇ ಮಾಡೋಣ. ಹಾಗಾಗಿ ದತ್ತಾಂಶವನ್ನ ಇನ್ನೊಂದ್ಸರಿ ನೋಡಿದಾಗ ಕಳೆದ ವರ್ಷ ಅವಳು ಎಷ್ಟು ಎತ್ತರ ಇದ್ಲು ಅಂತ ಗೊತ್ತಿಲ್ಲ, ಹೌದಲ್ವಾ? ಹಾಗಾಗಿ ಇದನ್ನ ಎಕ್ಸ್ ಅಂತ ಬರ್ಕೊಂತೀನಿ. ಈ ವರ್ಷ ಅವಳು 165 ಸೆಂಟಿಮೀಟರ್ ಇದ್ದಾಳೆ. ಅಂದ್ರೆ ಕಳೆದ ವರ್ಷಕ್ಕಿಂತ 10% ಹೆಚ್ಚು ಎತ್ತರ ಆಗಿದ್ದಾಳೆ, ಹೌದಲ್ವಾ? ಹಾಗಾಗಿ ನಾವು 10% ಇಂಟು ಎಕ್ಸ್ ಅಂತ ಬರಿಬಹುದು. ಈ 10% ನಾನು 0.1 ಅಂತ ಬರ್ಕೊಂಡಿದ್ದೀನಿ. ಈ ರೀತಿನೂ ಬರಿಬಹುದು. ಯಾಕಂತ ಹೇಳಿದಾಗ ಕ್ಯಾಲ್ಕುಲೇಷನ್ಗೆ ಈಸಿ ಆಗುತ್ತೆ. ಕಳೆದ ವರ್ಷದ ಎತ್ತರ ಮತ್ತು 10% ಜಾಸ್ತಿ ಆಗಿರೋದು ಎರಡೂ ಸೇರಿ 165 ಸೆಂಟಿಮೀಟರ್ಗೆ ಈಕ್ವಲ್ ಆಗ್ತಿದೆ, ಹೌದಲ್ವಾ? ಈಗ ಎಕ್ಸ್ ನ ಕಂಡಿಡಿದ್ರೆ ನಮ್ಮ ಉತ್ತರ ಸಿಕ್ಕೋಯ್ತು. ಇವೆರಡನ್ನು ಈಗ ಕೂಡೋಣ. ಕೂಡಿದಾಗ ಏನ್ ಬರುತ್ತೆ? ಇದನ್ನ ನಾವು 1 ಅಂತ ಅನ್ಕೊಂಡ್ರೆ 1 + 0.1 ಎಷ್ಟು? 1.1 ಎಕ್ಸ್ ಹಾಗೆ ಬರುತ್ತೆ. ಇದು ಬಂದು 165ಕ್ಕೆ ಈಕ್ವಲ್ ಆಗುತ್ತೆ. ನಮಗ್ ಬೇಕಾಗಿರೋದೇನು? ಎಕ್ಸ್ ಬೇಕು. ಈ ಎಕ್ಸ್ ಜೊತೆ ಇರುವ 1.1 ಅನ್ನ ನಾವು ಡಿಲೀಟ್ ಆಗೋ ತರ ಮಾಡ್ಬೇಕು ಅಂದ್ರೆ ಭಾಗಾಕಾರ ಮಾಡ್ಬೇಕು, ಹೌದಲ್ವಾ? ಎರಡೂ ಕಡೆ ಸಂಖ್ಯೆ 1.1 ಇಂದ ಭಾಗಿಸ್ಬೇಕು. ಭಾಗಿಸಿದಾಗ ಎಡಗಡೆ ಇರತಕ್ಕಂತ 1.1 ಅಂಶದಲ್ಲೂ ಇದೆ, ಛೇದದಲ್ಲೂ ಇರೋದ್ರಿಂದ ಇದು ಡೈರೆಕ್ಟ್ ಆಗಿ ಕ್ಯಾನ್ಸಲ್ ಆಗುತ್ತೆ. ಈ ಕಡೆ ಇರತಕ್ಕಂತ 165 ಭಾಗಾಕಾರ 1.1 ಅಂದ್ರೆ 1.1 ಅನ್ನೋದು ಇದನ್ನ ಭಾಗಾಕಾರ ಮಾಡ್ತಿರೋದ್ರಿಂದ ಇದು 1.1 ಒಂದ್ಲ, ಇದು 1.1 150 ಅಂತ ಆಗುತ್ತೆ. ಅಂದ್ರೆ ಎಕ್ಸ್ ನ ಮೌಲ್ಯ ಬಂದು 150. ಹಾಗಾದ್ರೆ ನಾವೇನ್ ಹೇಳ್ಬೋದು? ಕಳೆದ ವರ್ಷ ಶಾಲೆಯ ಮೊದಲ ದಿನದಂದು ಕಾವ್ಯ 150 ಸೆಂಟಿಮೀಟರ್ ಇದ್ಲು. ನಂತರ ಈ ವರ್ಷ 10% ಜಾಸ್ತಿ ಆಗಿರೋದ್ರಿಂದ ಅವಳು 165 ಸೆಂಟಿಮೀಟರ್ ಆಗಿದ್ದಾಳೆ. ಇಲ್ಲಿ 10% ಅಂದ್ರೆ ಎಷ್ಟು? 15 ಸೆಂಟಿಮೀಟರ್. ಇದನ್ನು ತಲೆಯಲ್ಲಿ ಇಟ್ಕೋಬೇಕು.